50 ದಿನದ ಡಿಕೆಶಿ ಜೈಲು ವಾಸ ಅಂತ್ಯವಾಗುತ್ತಾ? ಚಿದಂಬರಂಗೆ ಸಿಕ್ಕಂತೆ ಡಿಕೆ ಶಿವಕುಮಾರ್ಗೂ ಜಾಮೀನು ಸಿಗುತ್ತಾ? ಕೆಲವೇ ಕ್ಷಣಗಳಲ್ಲೇ ದೆಹಲಿ ಹೈಕೋರ್ಟ್ನಲ್ಲಿ ಡಿಕೆ ಭವಿಷ್ಯ ಗೊತ್ತಾಗಲಿದೆ. ಇವತ್ತು ಜಾಮೀನು ಸಿಗದಿದ್ರೆ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ ಡಿಕೆ ಶಿವಕುಮಾರ್ ಅವರು. ಆಲ್ರೆಡಿ ಇಡಿ ಪರ ವಕೀಲರು, ಡಿಕೆ ಪರ ವಕೀಲರು ಆಗಮಿಸಿದ್ದಾರೆ ದೆಹಲಿ ಹೈಕೋರ್ಟ್ಗೆ. ಇಡಿ ಪರ ವಕೀಲರಾಗಿರುವಂತಹ ಡಿಕೆ ಪರ ವಕೀಲ ಸಿಂಘ್ವಿ ಕೂಡ ಆಗಮನ ಆಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ದೆಹಲಿ ಹೈಕೋರ್ಟ್ಗೆ ಇಡಿ ಪರ ವಕೀಲರು ಕೂಡ ಆಗಮಿಸಿದ್ದಾರೆ. ಡಿಕೆಶಿ ಪರ ವಕೀಲರಂತಹ ಅಭಿಷೇಕ್ ಮನು ಸಿಂಘ್ವಿ ಆಗಮನ ಆಗಿದೆ. ಇನ್ನು ಇಡಿ ಪರ ವಕೀಲರಂತಹ ನಟರಾಜ್ ಅವರು ಕೂಡ ಆಗಮನ ಆಗಿದೆ. ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕೈಟ್ ನೇತೃತ್ವದ ಪೀಠದಲ್ಲಿ ಇವತ್ತು ಏನಾಗತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯ ತಿಹಾರ್ ಜೈಲಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದು ವೇಳೆ ಇವತ್ತು ಜಾಮೀನು ಸಿಕ್ಕಿಲ್ಲ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಚಾನ್ಸಸ್ ಎಲ್ಲ ಇದೆ ಡಿಕೆಶಿ ವಕೀಲರು. ಸೊ ಇವತ್ತೇನಾಗುತ್ತೆ, ಜೈಲ ಬೇಲ ಅನ್ನೋದು ಇನ್ನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯ. ಒಂದ್ ಕಡೆ ಚಿದಂಬರಂ ಅವರಿಗೆ ಮೊನ್ನೆ ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಿತ್ತು. ಈ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೂಡ ಅದೇ ರೀತಿಯಾದಂತಹ ಒಂದು ಚಾನ್ಸಸ್ ಇದೆಯಾ ಅನ್ನೋದು ಈಗಿರುವಂತಹ ಒಂದು ಕುತೂಹಲ. ದೆಹಲಿ ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಇನ್ನು ಕೆಲವೇ ಹೊತ್ತಿನಲ್ಲಿ ನಿರ್ಧಾರ ಆಗಲಿದೆ. ದೆಹಲಿ ಹೈಕೋರ್ಟ್ಗೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹಾಗೂ ಇತರರು. 50 ದಿನದ ಡಿಕೆಶಿ ಜೈಲುವಾಸ ಇವತ್ತಿಗೆ ಅಂತ್ಯ ಆಗತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ. ಸೊ ದೆಹಲಿ ಹೈಕೋರ್ಟ್ ತೀರ್ಪಿನ ಮೇಲೆ ನಿಂತಿದೆ ಈಗ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗಬಹುದು ಅನ್ನೋದು. ದೆಹಲಿ ಹೈಕೋರ್ಟ್ನಲ್ಲಿ ಆಲ್ರೆಡಿ ಸಾಕಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಆಗ್ತಾನೇ ಬಂತು ಡಿಕೆ ಶಿವಕುಮಾರ್ ಅವರ ಜಾಮೀನು ತೀರ್ಪಿನ ಒಂದು ವಿಚಾರಣೆ ಆಗಿರ್ಬೋದು ಅಥವಾ ಈ ಒಂದು ತೀರ್ಪು ಕೊಡುವಂತಹ ವಿಚಾರ ಆಗಿರ್ಬೋದು. ಸೊ ಏನಾಗತ್ತೆ ಅನ್ನೋದು ಇವತ್ತು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಸಾಕಷ್ಟು ದಿನಗಳಿಂದ ಡಿಕೆ ಶಿವಕುಮಾರ್ ತಿಹಾರ್ ಜೈಲಲ್ಲಿ ಇದ್ದಾರೆ, ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಒಂದಷ್ಟು ಪ್ರಮುಖವಾದ ವಿಚಾರಗಳನ್ನ ಕೂಡ ಡಿಕೆ ಶಿವಕುಮಾರ್ ಅವರ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಹೈಕೋರ್ಟ್ನಲ್ಲಿ ಮಂಡನೆಯನ್ನ ಮಾಡಿದ್ದಾರೆ. ಬಟ್ ಇಡಿ ಪರ ವಕೀಲರ ವಾದ ಒಂದೇ ಒಂದು, ಈಗಾಗಲೇ ಸಾಕಷ್ಟು ಅಕೌಂಟ್ ಸಿಕ್ಕಿದೆ, ಹಾಗೆಯೇ ಆಸ್ತಿಯ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಮಗೆ ಇನ್ನೂ ಕೂಡ ವಿಚಾರಣೆಗೆ ಬೇಕು, ಸಾಕಷ್ಟು ಜನರನ್ನ ನಾವು ಆಲ್ರೆಡಿ ವಿಚಾರಣೆಗೆ ಕರೆಯೋದಕ್ಕೆ ಸಮನ್ಸನ್ನ ನೀಡಿದೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನನ್ನ ನೀಡುವಂತಹ ಚಾನ್ಸಸ್ ಇದೆಯಾ ಅಥವಾ ಮತ್ತೆ ಜೈಲೇ ಅವರಿಗೆ ಇವತ್ತು ಮತ್ತೆ ಜೈಲ್ ಪಾಲಾಗೋದೇನಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದ್ ವೇಳೆ ಇವತ್ತು ಜಾಮೀನು ಸಿಗದಿದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಡಿಕೆ ಶಿವಕುಮಾರ್ ಅವರ ಪರ ವಕೀಲರು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವೇ ಕ್ಷಣಗಳಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರ ಆಗತ್ತೆ. ಈ ಒಂದು ತೀರ್ಪನ್ನ ಇವತ್ತಿಗೆ ಕೂಡ ಕಾಯ್ದಿರಿಸಲಾಗಿತ್ತು. ಸಾಕಷ್ಟು ವಾದ ಪ್ರತಿವಾದಗಳು ಕೂಡ ಮೊನ್ನೆ ನಡೆದಿರೋದನ್ನು ಕೂಡ ನಾವು ಗಮನಿಸಿದ್ವಿ. ಇವತ್ತಿಗೆ ಈ ಒಂದು ತೀರ್ಪನ್ನ ಕಾಯ್ದಿರಿಸಲಾಗುತ್ತೆ. ಏನಾಗತ್ತೆ, ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಕೂಡ ಆಗಮಿಸಿದ್ದಾರೆ. ಇನ್ನೊಂದ್ ಕಡೆ ಡಿಕೆ ಬೇಲ್ ಭವಿಷ್ಯಕ್ಕೆ ಈಗ ಕೌಂಟ್ ಡೌನ್ ಶುರು ಆಗಿದೆ. ಈಗಾಗಲೇ ಇಡಿ ಪರ ವಕೀಲರು ಯಾವುದೇ ಕಾರಣಕ್ಕೂ ಅವರಿಗೆ ಬೇಲ್ ಕೊಡ್ಲೇಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಒಂದೇ ಸಾಲಿನಲ್ಲಿ ಡಿಕೆ ಶಿವಕುಮಾರ್ ಅವರ ಜಾಮೀನು ಆದೇಶ ಪ್ರಕಟ ಆಗತ್ತಾ? ಡಿಕೆಗೆ ಜಾಮೀನು ಕೊಡದಂತೆ ಇಡಿ ತಕರಾರನ್ನ ಹಾಕತ್ತಾ ಅನ್ನೋದು ಕೂಡ ಈಗಿರುವ ಪ್ರಶ್ನೆ. ಯಾಕಂದ್ರೆ ಒಂದ್ ಕಡೆ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಇಡಿ ಪರ ವಕೀಲರು ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿ ಕೂಡ ಮಾತನಾಡಿದ್ರು. ಮೊನ್ನೆ ನಾವು ಗಮನಿಸಿದ್ವಿ, ಮೋನಿಕಾ ಶರ್ಮಾ ಕೂಡ ಹೋಗಿ ಅಲ್ಲಿ ಇಡಿಯ ಅಧಿಕಾರಿಯಾದಂತಹ ಮೋನಿಕಾ ಶರ್ಮಾ ಅವರು ಹೋಗಿ ಸಾಕಷ್ಟು ವಿವರಗಳನ್ನ ಕೂಡ ಅಲ್ಲಿ ಜಡ್ಜ್ಗೆ ಕೊಟ್ಟಿರೋದನ್ನ ನಾವು ಗಮನಿಸಿದ್ವಿ. ಸೊ ಏನಾಗಬಹುದು, ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಇವತ್ತಿನ ತೀರ್ಪು ಏನಾಗುತ್ತೆ, ಡಿಕೆ ಶಿವಕುಮಾರ್ ಅವರ ಪಾಲಿಗೆ ಇವತ್ತು ಶುಭ ಆಗತ್ತಾ ಅಥವಾ ಮತ್ತೆ ಅಶುಭನೇ ಕಾಣುತ್ತಾ ಇವತ್ತಿನ ದಿನ ಕೂಡ ಅನ್ನೋದು ಈಗ ಇರುವಂತಹ ಒಂದು ಪ್ರಶ್ನೆ. ಬಟ್ ಒಂದೇ ಸಾಲಿನಲ್ಲಿ ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ಬಗ್ಗೆ ತೀರ್ಪು ಪ್ರಕಟ ಆಗತ್ತಾ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಇಡಿ ಪರ ವಕೀಲರು ಹಾಗೆಯೇ ಡಿಕೆ ಶಿವಕುಮಾರ್ ಅವರ ಪರ ವಕೀಲರು ಆಗಮಿಸಿದ್ದಾರೆ ದೆಹಲಿ ಹೈಕೋರ್ಟ್ಗೆ. ಈ ಒಂದು ಹೈಕೋರ್ಟ್ನಲ್ಲಿ ಆಲ್ರೆಡಿ ಒಂದು ರೀತಿಯಾದಂತಹ ತೀರ್ಪಿಗಾಗಿ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ. ಡಿಕೆಗೆ ಜಾಮೀನು ಕೊಡಬಾರ್ದು ಅಂತ ಹೇಳಿ ಈಗಾಗಲೇ ಇಡಿ ಸಾಕಷ್ಟು ತಕರಾರುಗಳನ್ನ ಕೂಡ ಎತ್ತಿತ್ತು. ಮೊನ್ನೆ ಕೂಡ ಸಾಕಷ್ಟು ವಿಚಾರಗಳನ್ನ ಇಡಿ ಪರ ವಕೀಲರುಗಳು ಹೇಳಿದ್ರು. ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನ ಎತ್ತಿದ್ರು. ಅಂದ್ರೆ ಐಟಿ ಇಲಾಖೆಗೆ ಬರುವಂತಹ ವಿಚಾರವನ್ನ ಇಡಿ ಮತ್ತೆ 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 ಅದೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಹೊರತು ಯಾವುದೇ ಹೊಸ ವಿಚಾರಣೆ ಅಂತೂ ಇಲ್ಲ. ಆಸ್ತಿ ಹೇಗ್ ಬಂತು, ಯಾವ ರೀತಿಯಾಗಿ ಆಸ್ತಿ ಮಾಡಿದ್ರು, ಒಂದೇ ಪ್ರಶ್ನೆಯನ್ನ ಕೇಳ್ತಾ ಇದೆ. ಆ ಒಂದು ಹಣ ಎಲ್ಲಿಂದ ಬಂತು ಅಂತ ಹೇಳಿ ಅದೇ ರೀತಿ ಪ್ರಶ್ನೆಯನ್ನು
ಹೇಳ್ತಾ ಇದ್ದಾರೆ ಹೊರತು ಯಾವ ರೀತಿಯಲ್ಲೂ ಕೂಡ ಈ ಒಂದು ವಿಚಾರಣೆ ಮುಂದುವರಿತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕಪಿಲ್ ಸಿಬಲ್ ಅವರು ಅಭಿಷೇಕ್ ಮನು ಸಿಂಘವಿ ಅವರು ವಾದ ಮಂಡನೆ ಮಾಡಿರೋದನ್ನ ನಾವು ಗಮನಿಸಿದ್ವಿ. ಇನ್ನು ಡಿಕೆಗೆ ಜಾಮೀನು ಕೊಡದಂತೆ ಇಡಿ ಪರ ವಕೀಲರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿರೋದನ್ನ ನಾವು ಗಮನಿಸಿದ್ವಿ. ಏನಾಗಬಹುದು ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಅನ್ನೋದು ಈಗ ಇರುವಂತಹ ಕುತೂಹಲ. ಆಲ್ರೆಡಿ ಸಾಕಷ್ಟು ಜನ ದೆಹಲಿ ಹೈಕೋರ್ಟ್ಗೆ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸಹೋದರ ಆಗಿರ್ಬೋದು, ಅವರ ಬೆಂಬಲಿಗರು ಕೂಡ ಅಲ್ಲಿ ಇದ್ದಾರೆ. ಇವತ್ತಾದ್ರೂ ಅಟ್ಲೀಸ್ಟ್ ಜಾಮೀನು ಸಿಗುತ್ತಾ ಅನ್ನುವಂತಹ ಕುತೂಹಲ ಅವರೆಲ್ಲರಲ್ಲೂ ಕೂಡ ಇದೆ. ಯಾಕಂದ್ರೆ ಮನೆಯಷ್ಟೇ ಚಿದಂಬರಂ ಅವರಿಗೆ ಕೂಡ ಜಾಮೀನನ್ನ ಷರತ್ತುಬದ್ಧ ಜಾಮೀನು ದೊರಕಿರೋದನ್ನ ನಾವು ಗಮನಿಸಿದ್ವಿ. ಸೊ ಅದೇ ರೀತಿಯಾಗಿ ಇವರಿಗೂ ಕೂಡ ಜಾಮೀನು ಸಿಗಬಹುದು ಅಂತ ಹೇಳಿ ಒಂದು ರೀತಿಯಲ್ಲಿ ಈಗ ಎಲ್ಲರೂ ಕಾಯ್ತಾ ಇದ್ದಾರೆ. ಇಡಿ ಪರ ವಕೀಲ ನಟರಾಜ್ ಅವರು ಬಂದಿದ್ದಾರೆ. ಹಾಗೇನೆ ಡಿಕೆ ಶಿವಕುಮಾರ್ ಅವರ ಪರ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘವಿ ಅವರು ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಏನಾಗತ್ತೆ ಅನ್ನೋದು ಈಗ ಎಲ್ರಿಗೂ ಒಂದು ರೀತಿಯಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಇವತ್ತು ಸಿಕ್ಕಿಲ್ಲ ಜಾಮೀನು ಅನ್ನೋದಾದ್ರೆ ಮತ್ತೆ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇದೇ ಒಂದು ವಿಚಾರಕ್ಕೆ, ಜಾಮೀನು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಈಗ 50 ದಿನದ ಜೈಲು ವಾಸವನ್ನ ಅನುಭವಿಸಲಾಗಿದೆ ಡಿಕೆ ಶಿವಕುಮಾರ್ ಅವರು. ಸೊ ಇಂತಹ ಪ್ರಕರಣಗಳಲ್ಲಿ ಇದು ಶಿಕ್ಷಾರ್ಹ ಅಪರಾಧ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅಭಿಷೇಕ್ ಮನು ಸಿಂಘವಿ ಅವರು ವಾದ ಮಂಡನೆ ಮಾಡಿರೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬಹುದು. ಆದ್ರೂ ಕೂಡ ಸಾಕಷ್ಟು ವಿಚಾರಣೆ ಆಗಿದೆ. ಒಂದ್ ಕಡೆ ಇಡಿ ಕಸ್ಟಡಿಯನ್ನ ತೆಗೆದುಕೊಂಡು ವಿಚಾರಣೆ ನಡೆಸಿದೆ, ಆ ನಂತರ ಜೈಲಿಗೆ ಹೋಗಿ ವಿಚಾರಣೆಯನ್ನ ನಡೆಸಿದೆ, ಆ ನಂತರ ನ್ಯಾಯಾಂಗವನ್ನಲ್ಲಿದ್ದಾಗ ವಿಚಾರಣೆಯನ್ನ ನಡೆಸಿದೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಮತ್ತೆ ವಿಚಾರಣೆಯ ಅವಶ್ಯಕತೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನ ಡಿಕೆ ಶಿವಕುಮಾರ್ ಅವರ ಪರ ವಕೀಲರು ಮೊನ್ನೆ ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಈಗ ಚಿದಂಬರಂ ಅವರ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಜಾಮೀನು ಅವರಿಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೂ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಜಾಮೀನು ಸಿಗಬಹುದು. ತೀರ್ಪನ್ನ ಓದ್ತಾ ಇದ್ದಾರೆ ಜಡ್ಜ್ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಂದೇ ಸಾಲಿನಲ್ಲಿ ಡಿಕೆ ಶಿವಕುಮಾರ್ ಅವರ ಜಾಮೀನು ಅರ್ಜಿಯ ತೀರ್ಪು ಹೊರಬರುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಈಗ ಕೆಲವೇ ಕ್ಷಣಗಳಲ್ಲಿ ಮಾತ್ರ ಬಾಕಿ ಇದೆ. ಈಗಾಗಲೇ ಡಿಕೆ ಬೇಲ್ ಭವಿಷ್ಯಕ್ಕೆ ಶುರುವಾಗಿದೆ. ಕೌಂಟ್ ಡೌನ್ ಅಂತಾನೆ ಹೇಳಬೇಕಾಗತ್ತೆ. ಇನ್ನು ಈಗಾಗಲೇ ಸಾಕಷ್ಟು ರೀತಿಯಲ್ಲೂ ಕೂಡ ಈ ಒಂದು ವಿಚಾರ ಯಾವ ರೀತಿಯಾಗಿ ವಿಚಾರಣೆ ಆಗ್ತದೆ. ತೀರ್ಪನ್ನ ಓದ್ತಾ ಇದ್ದಾರೆ ಜಡ್ಜ್ ಸುರೇಶ್ ಕುಮಾರ್ ಕೈಟಾ ಅವರು. ತೀರ್ಪು ಈಗ ಪ್ರಕಟ ಆಗತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾತ್ರ ಬಾಕಿ ಇದೆ. ಜಾಮೀನು ಸಿಗುತ್ತಾ ಡಿಕೆ ಶಿವಕುಮಾರ್ ಅವರಿಗೆ ಅಥವಾ ಮತ್ತೆ ಜೈಲೇ ಅವರಿಗೆ ಗತಿ ಆಗತ್ತಾ ಅನ್ನೋದು ಈಗ ಇರುವಂತಹ ಕುತೂಹಲ. 50 ದಿನಗಳ ಜೈಲು ವಾಸ ಇವತ್ತಿಗೆ ಅಂತ್ಯ ಆಗತ್ತಾ ಅಥವಾ ಕಂಟಿನ್ಯೂ ಆಗತ್ತಾ? ತೀರ್ಪನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸುರೇಶ್ ಕುಮಾರ್ ಕೈಟಾ ಅವರು. ಈ ಒಂದು ತೀರ್ಪು ಈಗ ಬಹಳ 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 ಕುತೂಹಲಕ್ಕೆ ಕಾರಣ ಆಗಿದೆ ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ಒಂದು ದೃಷ್ಟಿಯಿಂದ ಕೂಡ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಆಲ್ರೆಡಿ 50 ದಿನಗಳನ್ನ ಕಳೆದಿದ್ದಾರೆ ತಿಹಾರ್ ಜೈಲಿನಲ್ಲಿ. ಒಂದು ರೀತಿಯಲ್ಲಿ ಮೊನ್ನೆ ಡಿಕೆ ಸುರೇಶ್ ಹೇಳ್ತಾ ಇದ್ರು ಇಡಿ ಅವರಿಗೆ ಹೇಗೆ ಅವರನ್ನ ಜೈಲಲ್ಲೇ ಇರಿಸಬೇಕು ಅನ್ನುವಂತಹ ಪ್ಲಾನ್ ಇದೆ, ಅದೇ ರೀತಿಯಾಗಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಇವತ್ತು ಏನಾಗತ್ತೆ, ಸುರೇಶ್ ಕುಮಾರ್ ಕೈಟಾ ನ್ಯಾಯಾಧೀಶರು ಯಾವ ತೀರ್ಪನ್ನ ಕೊಡ್ತಾರೆ ಅನ್ನೋದು ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ತೀರ್ಪನ್ನ ಓದ್ತಾ ಇದ್ದಾರೆ ಜಡ್ಜ್ ಸುರೇಶ್ ಕುಮಾರ್ ಕೈಟಾ ಅವರು. ಇನ್ನು ಸದ್ಯ ತಿಹಾರ್ ಜೈಲಲ್ಲಿ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಸದ್ಯಕ್ಕೆ ಅವರಿಗೆ ಯಾವುದೇ ಈ ಒಂದು ವಿಚಾರಗಳು ಕೂಡ ತಲುಪ್ತಾ ಇಲ್ಲ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಡಿಕೆ ಶಿವಕುಮಾರ್ ಅವರ ಭವಿಷ್ಯ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗೋದಿಕ್ಕೆ ಇವತ್ತು ಜಾಮೀನು ಆದೇಶ ಪ್ರಕಟ ಆಗತ್ತೆ. ಅಂದ್ರೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ಗೊತ್ತಾಗಲಿದೆ. ತೀರ್ಪಿನ ಸಾರಾಂಶವನ್ನ ಓದ್ತಾ ಇದ್ದಾರೆ ಜಡ್ಜ್. ಈಗಾಗಲೇ ಇಡಿ ಪರ ವಕೀಲರು ಸಾಕಷ್ಟು ವಾದ ಮಂಡನೆಯನ್ನ ಮಾಡಿದ್ರು, ಡಿಕೆ ಶಿವಕುಮಾರ್ ಅವರ ಪರ ವಕೀಲರು ಸಾಕಷ್ಟು ವಾದ ಮಂಡನೆಯನ್ನ ಮಾಡಿದ್ರು. ಇವೆಲ್ಲದರ ಕುರಿತಾಗಿ ಈಗ ಯಾವ ರೀತಿಯಾದಂತಹ ತೀರ್ಪು ಹೊರಬೀಳತ್ತೆ, ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಕೊಡೋದಕ್ಕೆ ಸಾಧ್ಯ ಇದೆಯಾ, ಈ ಎಲ್ಲ ವಾದ ಪ್ರತಿವಾದವನ್ನ ನೋಡಿ ತೀರ್ಪನ್ನ ಓದ್ತಾ ಇದ್ದಾರೆ ನ್ಯಾಯಾಧೀಶರಾಗಿರುವಂತಹ ಸುರೇಶ್ ಕುಮಾರ್ ಕೈಟ್ ಅವರು. ತೀರ್ಪಿನ ಸಾರಾಂಶವನ್ನು ಓದ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 50 ದಿನಗಳ ಜೈಲು ವಾಸದ ಬಳಿಕ ಜಾಮೀನು ಮಂಜೂರು ಆಗಿದೆ. ಡಿಕೆ ಶಿವಕುಮಾರ್ ಅವರಿಗೆ 50 ದಿನಗಳ ಬಳಿಕ ಈಗ ಜಾಮೀನನ್ನ ಮಂಜೂರು ಮಾಡಿದೆ ದೆಹಲಿ ಹೈಕೋರ್ಟ್. ಜಾಮೀನು ನೀಡಿದೆ ಈಗ ದೆಹಲಿ ಹೈಕೋರ್ಟ್. ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಡಿಕೆ ಶಿವಕುಮಾರ್ ಅವರ 50 ದಿನಗಳ ತಿಹಾರ್ ಜೈಲು ವಾಸ ಈಗ ಅಂತ್ಯ ಆಗಿರೋದನ್ನ ನಾವು ಗಮನಿಸಬಹುದು. ಡಿಕೆ ಶಿವಕುಮಾರ್ ಅವರಿಗೆ ಈಗ ಅಂತೋ ಇಂತೋ ಜಾಮೀನು ಸಿಕ್ಕಿದೆ. ಬಿಗ್ ರಿಲೀಫ್ ಇದು ಡಿಕೆ ಶಿವಕುಮಾರ್ ಅವರ ಪಾಲಿಗೆ. ಜಾಮೀನನ್ನ ನೀಡಿದೆ ದೆಹಲಿ ಹೈಕೋರ್ಟ್. ಈಗಾಗಲೇ ನ್ಯಾಯಾಧೀಶರಾಗಿರುವಂತಹ ಸುರೇಶ್ ಕುಮಾರ್ ಕೈಟ್ ಅವರು ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಸಾಕಷ್ಟು ಪ್ರತಿವಾದಗಳನ್ನು ನಡೆಸಲಾಗಿತ್ತು. ಇಡಿ ಪರ ವಕೀಲರು ಜಾಮೀನು ಕೊಡಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು.
ಬಟ್ ಅಂತೂ ಇಂತೂ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಬಿಗ್ ರಿಲೀಫ್ ಅಂತಾನೆ ಹೇಳಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಜಾಮೀನನ್ನ ನೀಡಿದೆ ದೆಹಲಿಯ ಹೈಕೋರ್ಟ್. ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು, ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಆಲ್ರೆಡಿ 50 ದಿನಗಳ ಕಾಲ ತಿಹಾರ್ ಜೈಲು ವಾಸವನ್ನ ಅನುಭವಿಸಿ ಆಗಿದೆ ಡಿ ಕೆ ಶಿವಕುಮಾರ್ ಅವರು. ಅಂತೂ ಇಂತೂ ಈಗ ತಿಹಾರ್ ಜೈಲು ವಾಸ ಅಂತ್ಯ ಆಗಿದೆ. 50 ದಿನಗಳ ಬಳಿಕ ಡಿ ಕೆ ಶಿವಕುಮಾರ್ಗೆ ಜಾಮೀನನ್ನ ಈಗ ದೆಹಲಿ ಹೈಕೋರ್ಟ್ ನೀಡಿದ್ದು, ಚಿದಂಬರಂ ಅವರಿಗೆ ಯಾವ ರೀತಿಯಾದಂತಹ ಜಾಮೀನು ಸಿಕ್ಕಿತು ಅದೇ ರೀತಿಯಾಗಿ ಜಾಮೀನನ್ನ ನೀಡುತ್ತಾ ದೆಹಲಿ ಹೈಕೋರ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಫೈನಲಿ ಈಗ ಡಿ ಕೆ ಶಿವಕುಮಾರ್ ಅವರು ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಒಂದ್ ರೀತಿಯಲ್ಲಿ ಷರತ್ತುಬದ್ಧ ಜಾಮೀನು ಈಗ ಮಂಜೂರಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಆಲ್ರೆಡಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ಸಾಕಷ್ಟು ವಾದವನ್ನ ಮಾಡಿದ್ರು. ಇದು ಜಾಮೀನು ಕೊಡದೇ ಇರುವಂತಹ ಪ್ರಕರಣ ಅಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. ಇದು ಶಿಕ್ಷಾರ್ಹ ಅಪರಾಧ ಅಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಅವರು ಫೈನಲಿ ಜಾಮೀನನ್ನ ಪಡ್ಕೊಂಡಿದ್ದಾರೆ. ಜಾಮೀನನ್ನ ಪಡ್ಕೊಂಡು ಹೊರ ಬಂದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಂತಿಮವಾಗಿ ಈಗ ಜಾಮೀನನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಅನ್ನ ಆಗಿದ್ದಾರೆ. 50 ದಿನಗಳ ತಿಹಾರು ಜೈಲು ವಾಸ ಇಲ್ಲಿಗೆ ಅಂತ್ಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಜಾಮೀನು ಸಿಗುತ್ತಾ ಇಲ್ವೋ ಬಹಳ ಗಂಭೀರ ಪ್ರಕರಣ ಅಂತಾನೆ ಹೇಳಲಾಗಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವರು ಈಗ ಜಾಮೀನನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ದೆಹಲಿ ಹೈಕೋರ್ಟ್ ಜಾಮೀನನ್ನ ನೀಡಿದೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲ ವಾದವನ್ನ ಕೂಡ ಮಂಡನೆ ಮಾಡಿದ್ರು. ಇನ್ನು ಇಡಿ ಪರವಾಗಿ ನಟರಾಜ್ ಅವರು ಸಾಕಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಆದ್ರೆ ಇವೆಲ್ಲದರ ಹೊರತಾಗಿ ಕೂಡ ಡಿ ಕೆ ಶಿವಕುಮಾರ್ಗೆ ಈಗ ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರಾಗಿರುವಂತಹ ಸುರೇಶ್ ಕುಮಾರ್ ಕೈಟ್ ಈಗ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇವತ್ತೇ ದೀಪಾವಳಿ ಅಂತಾನೆ ಹೇಳಬೇಕಾಗತ್ತೆ. ಒಂದು ವೇಳೆ ಇವತ್ತು ಜಾಮೀನು ಸಿಗದೇ ಇದ್ದಿದ್ರೆ ದೀಪಾವಳಿಯನ್ನ ಕೂಡ ಜೈಲಲ್ಲೇ ಆಚರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಬೇಕಾಗಿತ್ತು. ಸೊ ಈಗ ಡಿ ಕೆ ಶಿವಕುಮಾರ್ ಜಾಮೀನನ್ನ ಈಗ ಪಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಇವತ್ತಿನ ದಿನ ಶುಭ ದಿನವಾಗಿ ಪರಿಣಮಿಸಿದೆ. ಷರತ್ತುಬದ್ಧ ಜಾಮೀನನ್ನ ಈಗಾಗಲೇ ದೆಹಲಿ ಹೈಕೋರ್ಟ್ ಮಂಜೂರು ಮಾಡಿದೆ. ಸಾಕಷ್ಟು ಷರತ್ತುಗಳನ್ನ ಕೂಡ ವಿಧಿಸಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಷರತ್ತುಬದ್ಧ ಜಾಮೀನನ್ನ ನೀಡಿದೆ. ಆ ಷರತ್ತುಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪಾಸ್ಪೋರ್ಟ್ ಅನ್ನ ನೀಡಬೇಕು. ಯಾವಾಗ ವಿಚಾರಣೆಗೆ ಕರೀತಾರೋ ಆವಾಗ ಖಂಡಿತವಾಗ್ಲೂ ವಿಚಾರಣೆಗೆ ಹಾಜರಾಗಬೇಕು. 25 ಲಕ್ಷ ಬಾಂಡ್, ಇಬ್ಬರು ಶ್ಯೂರಿಟಿಯನ್ನ ಕೊಡೋದಿಕ್ಕೆ ಈಗ ಸೂಚನೆಯನ್ನ ನೀಡಿದೆ. ಸಾಕಷ್ಟು ಜಾಮೀನು ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಷರತ್ತುಗಳನ್ನ ಕೂಡ ವಿಧಿಸಿದೆ ಈಗಾಗಲೇ ದೆಹಲಿ ಹೈಕೋರ್ಟ್. ಆ ಒಂದು ಷರತ್ತುಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪಾಸ್ಪೋರ್ಟ್ ಅನ್ನ ಕೊಡಬೇಕು, ಕರೆದಾಗ ವಿಚಾರಣೆಗೆ ಕೂಡ ಬರಬೇಕಾಗತ್ತೆ, 25 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಇಬ್ಬರು ಶ್ಯೂರಿಟಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ನೀಡಲಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ಗೆ ಮಂಜೂರು ಜಾಮೀನನ್ನ ಮಾಡುವಂತಹ ಸಂದರ್ಭದಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ.